ವೆಲ್ಕಮ್ ಟು ನ್ಯೂಸ್ ಸೆಂಟರ್ ಕನ್ನಡ. ಶಿಕ್ಷಣ ತಜ್ಞ ಡಾಕ್ಟರ್ ಎಚ್ ನರಸಿಂಹಯ್ಯನವರ ಜನ್ಮ ಶತಮಾನೋತ್ಸವಕ್ಕೆ ಫೆಬ್ರವರಿ 2ರಂದು ಹೊಸೂರಿಗೆ ಆಗಮಿಸುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಗೌರಿಬಿದನೂರು ತಾಲೂಕಿನ ಹೊಸೂರು ಗ್ರಾಮದಲ್ಲಿ ಡಾಕ್ಟರ್ ಎಚ್ ನರಸಿಂಹಯ್ಯನವರ ಶತಮಾನೋತ್ಸವಕ್ಕೆ ಆಚರಣೆಯನ್ನು ಬೆಳಿಗ್ಗೆ 8:30ಕ್ಕೆ ಸರಿಯಾಗಿ ಡಾಕ್ಟರ್ ಎಚ್ ನರಸಿಂಹಯ್ಯ ಪ್ರೌಢಶಾಲೆಯ ಆವರಣದಲ್ಲಿರುವ ಎಚ್.ಎನ್. ರವರ ಸಮಾಧಿಗೆ ಗೌರವ ನಮನವನ್ನು ಸಲ್ಲಿಸಿ, ಹೆಚ್ಚಿನ ಅವರ ಅಭಿಮಾನಿಗಳು, ಎಲ್ಲ ನಮ್ಮ ತಾಲೂಕಿನ ಮಹಾಜನತೆ ಹಾಗೂ ಎಲ್ಲ ಗಣ್ಯರೊಂದಿಗೆ ಅವರ ಭಾವಚಿತ್ರದೊಂದಿಗೆ ಮಹಾ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ರಾಜ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಜಿಲ್ಲಾ ಉಸ್ತುವಾರಿ ಸಚಿವ ಎಂ.ಸಿ. ಸುಧಾಕರ್, ಪ್ರಾಥಮಿಕ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ, ಚಿಕ್ಕಬಳ್ಳಾಪುರ ಸಂಸದರಾದ ಡಾಕ್ಟರ್ ಕೆ. ಸುಧಾಕರ್ ರವರು ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೆ.ಎಚ್. ಪುಟ್ಟಸ್ವಾಮಿಗೌಡರು ವಹಿಸಲಿದ್ದಾರೆ ಎಂದರು. ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಎಚ್.ವಿ. ಮಂಜುನಾಥ್ ತಿಳಿಸಿದರು. 2ನೇ ತಾರೀಕು ಬೆಳಗ್ಗೆ 10:00ವರೆಗೆ ಸರಿಯಾಗಿ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಅವರಿಗೆ ಮಧ್ಯಾಹ್ನ ಇನ್ನೊಂದು ಚನ್ನಪಟ್ಟಣದಲ್ಲಿ 12:00ವರೆಗೆ ಕಾರ್ಯಕ್ರಮ ಇರೋದ್ರಿಂದ ಅವರು 10:00ವರೆಗೆ ಹೊಸೂರಿನ ಕಾರ್ಯಕ್ರಮದ ಉದ್ಘಾಟನೆಗೆ ಬರ್ತಾ ಇದ್ದಾರೆ. ಅವತ್ತು ಮಾನ್ಯ ಕೆ.ಎಚ್. ಪುಟ್ಟಸ್ವಾಮಿಗೌಡರು, ಈ ತಾಲೂಕಿನ ಶಾಸಕರು, ಅವರು ಆ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಎಂ.ಸಿ. ಸುಧಾಕರ್ ಅವರು, ಪ್ರಾಥಮಿಕ ಶಾಲಾ ಮಂತ್ರಿಗಳಾದಂಥ ಮಧು ಬಂಗಾರಪ್ಪ ಅವರು ಮತ್ತು ಈ ಕ್ಷೇತ್ರದ ಸಂಸದರಾದಂಥ ಡಾಕ್ಟರ್ ಸುಧಾಕರ್ ಅವರು, ಇವರೆಲ್ಲರೂ ಕೂಡ ಅವತ್ತು ಮುಖ್ಯ ಅತಿಥಿಗಳಾಗಿ, ಮತ್ತು ಮಾಜಿ ಶಾಸಕರುಗಳಾದಂಥ ಶಿವಶಂಕರ್ ರೆಡ್ಡಿಯವರು, ಜ್ಯೋತಿ ರೆಡ್ಡಿಯವರು, ರವಿನಾರಾಯಣ ರೆಡ್ಡಿಯವರು, ಅವರು ಹಿಂದೆ ಬಯಲುಸೀಮೆ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾಗಿದ್ದರು, ಇವರೆಲ್ಲರೂ ಕೂಡ ಅವತ್ತು ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ. ವಿಶೇಷವಾಗಿ ಏನು ಅಂದರೆ, ಯಾರಾದರೂ ಒಬ್ಬರು ದೊಡ್ಡ ವಿದ್ವಾಂಸರನ್ನು ನಾವು ಈ ಕಾರ್ಯಕ್ರಮದಲ್ಲಿ ಕರಿಬೇಕು ಅಂತ ಹೇಳಿದಾಗ, ಇಡೀ ನಮ್ಮ ಕಮಿಟಿ ನಮ್ಮ ತಾಲೂಕಿನವರೇ ಆದಂಥ ಹಂಪ ನಾಗರಾಜಯ್ಯನವರನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರಬೇಕು, ಅವರು ಒಬ್ಬರು ಪ್ರಮುಖ ಭಾಷಣಕಾರರಾಗಿರಬೇಕು ಅಂತೇಳಿ ತೀರ್ಮಾನ ಮಾಡಿ ಅವ್ರನ್ನೂ ಕರೆದಿದ್ದೀವಿ. ಹಾಗಾಗಿ ಹಂಪ ನಾಗರಾಜ್ ಅವರು ಕೂಡ ಈ ಕಾರ್ಯಕ್ರಮದ ಪ್ರಧಾನ ಭಾಷಣಕಾರರಾಗಿ ಇರ್ತಾರೆ. ಅವತ್ತು ಈಗ ನಮ್ಮ ಹೊಸೂರಿನ ಶಾಲೆಯಲ್ಲಿ ಸುಮಾರು 325 ಜನ ಮಕ್ಕಳಿದ್ದಾರೆ. ಹೈಸ್ಕೂಲ್ನಲ್ಲಿ ಸುಮಾರು 1200 ಜನ ಮಕ್ಕಳಿರಬೇಕು, ಮತ್ತು ಕೋಟಾದಿನ್ನೆ ಕಾಲೇಜು ಒಟ್ಟು 2000 ಜನ ವಿದ್ಯಾರ್ಥಿಗಳು ಇರ್ತಾರೆ. ಮತ್ತು ತಾಲೂಕಿನ ಮತ್ತು ನಮ್ಮ ಹೋಬಳಿಯ ಅನೇಕ ಕಡೆಗಳಿಂದ ಸುಮಾರು ಇನ್ನೂ ಒಂದು 4-5 ಸಾವಿರ ಜನ ಬರಬಹುದು ಅಂತಕ್ಕಂಥ ನಮ್ಮ ನಿರೀಕ್ಷೆ ಇದೆ. ಹಾಗಾಗಿ ಇದೆಲ್ಲ ಸೇರಿ ನಾವೊಂದು ಭಾಳ ಅದ್ಧೂರಿಯಾದಂಥ ಕಾರ್ಯಕ್ರಮವನ್ನು ಅವತ್ತು ಹೊಸೂರಿನಲ್ಲಿ ಹಮ್ಮಿಕೊಂಡಿದ್ದೇವೆ. ಇದು ಒಂದೇ ದಿವಸಕ್ಕೆ